ಹಸುರು ಎನ್ನುವಂತಹ ಈ ಪದ್ಯದ ಕವಿ ಯಾರು ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲರ ತುದಿ ನಾಲಿಗೆ ಮೇಲೆ ನಿಂತಿರುವಂತಹ ಒಬ್ಬ ಕವಿ ಯಾರು ಅಂತಂದ್ರೆ ಕುವೆಂಪುರವರ ಕಾವ್ಯನಾಮ ಏನು? ಯಾರಂದ್ರೆ ರಾಷ್ಟ್ರಕವಿ ಕುವೆಂಪುರವರ ಕಾವ್ಯನಾಮ ಏನು? ಯಾರು ಒಬ್ರು ಗೊತ್ತಿಲ್ಲ? ಕುವೆಂಪುರವರ ಕಾವ್ಯನಾಮ ಏನು ಹೇಳುವ? ಹೌದಾ? ಸರಿ, ಓಕೆ. ಕುವೆಂಪುರವರ ಕಾವ್ಯನಾಮ ಕುವೆಂಪು ಅಂತಂದು. ಕುವೆಂಪುರವರ ಕಾವ್ಯನಾಮ ಕುವೆಂಪು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಯಾವುದು ಅಂತ ಕೇಳಿದಾಗ ಅಂಬಿಕಾತನಿಗೆ ದತ್ತ ಅಂತ ಹೇಳ್ತೀವಿ. ಜಗಜ್ಯೋತಿ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತಂದ್ರೆ ಕೂಡಲ ಸಂಗಮ ದೇವ ಅಂತ ಹೇಳ್ತೀವಿ. ಹಾಗೆ ನಮ್ಮ ತ್ರಿಪದಿಯ ಬ್ರಹ್ಮ ಸರ್ವಜ್ಞನ ವಚನಗಳ ಅಂಕಿತ ಯಾವುದು ಅಂತಂದ್ರೆ ಸರ್ವಜ್ಞ ಅಂತ ಹೇಳ್ತೀವಿ. ಕನಕದಾಸರ ಕೀರ್ತನೆಗಳ ಅಂಕಿತ ನಾಮ ಯಾವುದು ಅಂತಂದ್ರೆ ಕಾಗಿನೆಲೆ ಆದಿಕೇಶವ ಅಂತ ಹೇಳ್ತಾ ಇದ್ದೀವಿ. ಹಾಗೇನೆ ನಮ್ಮ ರಾಷ್ಟ್ರಕವಿಯಾಗಿರುವಂತಹ ಇವತ್ತಿನ ಈ ಪದ್ಯದ ಕೃತಿಕಾರರಾಗಿರ್ತಕ್ಕಂತಹ ಕುವೆಂಪುರವರ ಕಾವ್ಯನಾಮ ಏನು ಅಂತ ಕೇಳಿದ್ರೆ ಶ್ರೀ ರಾಮಾಯಣ ದರ್ಶನಂ ಅಂತ ಹೇಳಂಗಿಲ್ಲ. ಅದು ಅವರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಒಂದು ಕೃತಿಯ ಹೆಸರು. ಹೌದಾರ? ಹಾಗಾಗಿ ಕುವೆಂಪುರವರ ಕಾವ್ಯನಾಮ ಏನು ಅಂತ ಯಾರು ಕೇಳಿದ್ರೆ ಶಾರ್ಟ್ ಆಗಿ ಕುವೆಂಪು ಅಂದ್ರೆ ಹೇಳಬೇಕು. ಇದರ ಪೂರ್ಣ ವಿವರಿಸಿ ಹೇಳುವಂತಂದಾಗ ಹುಬ್ಬಳ್ಳಿ ವೆಂಕಟಪ್ಪ. ಹಾಗಾಗಿ ಅವರ ಮೂಲ ನಿಜವಾದ ಶ್ರೀನಗರ ಹುಟ್ಟಪ್ಪ. ಅವರ ಕಾವ್ಯನಾಮ ಯಾವುದು ಅಂತಂದ್ರೆ ಕುವೆಂಪು ಅಂತಂದ್ರು. ಹಾಗಾದ್ರೆ ಇಂಥ ಈ ಕವಿ 1904 ಡಿಸೆಂಬರ್ 31ರಂದು ಡಿಸೆಂಬರ್ 29ರಂದು ಎಲ್ಲಿ ಜನಸ್ಥಳಗಳು? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಇವರು ಜನಿಸಿರುವಂತದ್ದು. ಜನಿಸಿದವಾಗ 1904 ಡಿಸೆಂಬರ್ 29. ಶಿವಮೊಗ್ಗ ಜಿಲ್ಲೆ, ಯಾಕಂದ್ರೆ ಮಲೆನಾಡು ಸಿರಿ ಪೂರ್ತಿ ಅದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಇವರು ಜನಿಸಿದರು. ತಂದೆ ಹೆಸರು ವೆಂಕಟಪ್ಪ, ತಾಯಿ ಹೆಸರಿನ ಸೀತಮ್ಮ ಅಂತಂದು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಈಗ ಇವರ ವಿದ್ಯಾರ್ಥಿ ಏನಗರ ಅಂತಂದ್ರೆ ಇವರು ಓರ್ವ MA ಪದವೀಧರರು. ಮುಂದೆ ಇವರು ಮೈಸೂರು ಯಾವುದು ಮಹಾರಾಣಿ ಕಾಲೇಜಿನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸ್ತಾರೆ. ಹಾಗಾದ್ರೆ ಮೈಸೂರಿನಲ್ಲಿರುವಂತಹ ಯಾವ್ದರ ವಿಶ್ವವಿದ್ಯಾನಿಲಯದಲ್ಲಿ ಇವರು ಉಪ ಕುಲಪತಿಗಳಾಗಿ ಆನಂತರ ಕುಲಪತಿಗಳಾಗಿ ಮಾಡ್ತಕ್ಕಂಥ ಸೇವೆಯನ್ನ ಗೈದಿರುವಂಥದ್ದು. ಮುಂದೆ ಇವರ ಹೆಸರಿನ ಮೇಲಿನ ಶಿವಮೊಗ್ಗದ ಶಂಕರಘಟ್ಟ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಎನ್ನುವಂತಹ ಹೆಸರಿನಿಂದ ಅಲ್ಲಿ ಒಂದು ವಿಶ್ವವಿದ್ಯಾನಿಲಯ ಕೂಡ ತಲೆ ಎತ್ತಿರುವಂಥದ್ದನ್ನು ನಾವೀಗಲೂ ಕೂಡ ನೋಡ್ತಾ ಇದ್ದೇವೆ. ಯಾಕಂದ್ರೆ ಇಂತಹ ಈ ಕವಿ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಏನ್ ಮಾಡ್ತಾರೆ ಅವರು ತಮ್ಮ ಕಾವ್ಯಗಳನ್ನ ಕೃತಿಗಳನ್ನ ಪ್ರತಿಯೊಂದನ್ನು ಕೂಡ ಇವರೇನ್ ಮಾಡ್ತಾರೆ ಅವರು ಕೃಷಿ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಇವರು ತಮ್ಮ ಕಾರ್ಯಕ್ಷೇತ್ರವನ್ನ ಹಂಚಿಕೊಂಡಿರ್ತಕ್ಕಂಥ ನಾವಿಲ್ಲಿ ನೋಡಬಹುದು ಅಂತಂದು. ಯಾಕಂದ್ರೆ ಇವರ ಕೃತಿಗಳು ಯಾವ್ಯಾವು ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ ಇವರ ಕವನ ಸಂಕಲನಗಳು. ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಇವರ ಕಥಾ ಸಂಕಲನಗಳು. ಕಾನೂರು ಹೆಗ್ಗಡತಿ, ಮನೆಗಳಲ್ಲಿ ಮದುಮಗಳು ಎಂಬುದು ಇವರ ಕಾದಂಬರಿಗಳು. ತಪೋನಂದನ, ರಸವೈಶ್ಯ ಅನ್ನುವಂಥವುಗಳು ವಿಮರ್ಶಾ ಸಂಕಲನಗಳು. ಅಮಲನ ಕಥೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಜೋಗಿ ಅನ್ನುವಂಥವು ಮಕ್ಕಳ ಕುರಿತಾಗಿರುವಂತಹ ಪುಸ್ತಕಗಳು. ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳ್ ಇವು ಅವರ ಪ್ರಮುಖ ನಾಟಕಗಳು. ನೆನಪಿನ ದೋಣಿಯಲ್ಲಿ ಎನ್ನುವಂತಹ ಕೃತಿ ಅವರ ಆತ್ಮಕಥನವಾದಂತಹ ಒಂದು ಕೃತಿ ಅಥವಾ ಆತ್ಮಚರಿತ್ರೆಯಾದಂತಹ ಒಂದು ಕೃತಿ ಅಂತಂದು. ಸುಮಾರು 70 ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಸಂಪತ್ತನ್ನ ಸಮೃದ್ಧಗೊಳಿಸಿರ್ತಕ್ಕಂತಹ ಅತ್ಯಂತ ಆಧುನಿಕ ಕನ್ನಡ ಕವಿಗಳಲ್ಲಿ ಅಗ್ರಗಣ್ಯಗೊಳಿಸಿಕೊಂಡಿರ್ತಕ್ಕಂಥವ್ರು ಯಾರಂತಂದ್ರೆ ರಾಷ್ಟ್ರಕವಿ ಕುವೆಂಪುರವರು ಅಂತಂದು. ಇವರ ಒಂದು ಶ್ರೇಷ್ಠವಾದಂತಹ ಕೃತಿ ಯಾವುದು ಅಂತಂದ್ರೆ ಶ್ರೀ ರಾಮಾಯಣ ದರ್ಶನ ಎನ್ನುವಂತಹ ಕೃತಿಗೆ ಅವರಿಗೆ ಒಂದು
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ 1968ರಲ್ಲಿ ಇದೇ ಕೃತಿಗೆ ಏನ್ ಸಿಗುತ್ತದೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸುವಂತದ್ದು. ಮುಂದೆ ಧಾರವಾಡದಲ್ಲಿ ನಡೆದಿರತಕ್ಕಂತಹ 1957ರಲ್ಲಿ ಸುಮಾರು 39ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಇವರು ತಮ್ಮ ಕಾರ್ಯಭಾರವನ್ನ ಏನ್ ಮಾಡಿದ್ದಾರೆ ಅವರು ಹಂಚಿಕೊಂಡಿರ್ತಕ್ಕಂಥವರು. 1964ರಲ್ಲಿ ಇವರಿಗೆ ರಾಷ್ಟ್ರಕವಿ ಎನ್ನುವಂತಹ ಬಿರುದು ಇವರಿಗೆ ಸಿಗುತ್ತು. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಜನ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ಸಿಕ್ಕಿದೆ ಅಂತಂದ್ರೆ ಗೊತ್ತಿರಬೇಕು ನಿಮಗೆ. ಎಷ್ಟು ಜನ ಕವಿಗಳು? ಎಷ್ಟು? ಕೇಳ್ತಾ ಇರೋದು ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ ಕವಿಗಳು ಸಿಕ್ಕಿದೆ ಅಂತ ಕೇಳಿಲ್ಲ, ಎಷ್ಟು ಜನ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ಸಿಕ್ಕಿದೆ ಅಂತ ಕೇಳಿಲ್ಲ. ಪ್ರಶ್ನೆ ಅರ್ಥಲ್ಲ. ನಾನು ಕೇಳಿರೋದ್ರ ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಜನ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ಸಿಕ್ಕಿದೆ. ನಾನು ನಿಮಗೆ ಕೇಳಿದ ಪ್ರಶ್ನೆ ಇದೆ. ಆದ್ರೆ ನೀವು ಹೇಳ್ತಾ ಇರೋದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಂಖ್ಯೆಯನ್ನು ನೀವು 8 ಅಂತ ಹೇಳ್ತಾ ಇದ್ದೀರಿ. ನಾನು ಅದಕ್ಕೆ ಕೇಳೇ ಇಲ್ಲ. ಇವಾಗ ಎಷ್ಟು ಜನ ರಾಷ್ಟ್ರಕವಿಗಳಾರ? 30 ಗೊತ್ತಿರಲಿ. ಮೊದಲನೆಯವರು ಯಾರು ಅಂತಂದ್ರೆ ಡಾಕ್ಟರ್ ಎಂ ಗೋವಿಂದ ಪೈ ಎನ್ನುವಂಥವರು ರಾಷ್ಟ್ರಕವಿ. ಎರಡನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ನಮ್ಮ ಪುಟ್ಟಪ್ಪನವರು, ಕುವೆಂಪುರವರು. ಮೂರನೆಯ ರಾಷ್ಟ್ರಕವಿಯನ್ನ ಪಡೆದಿರ್ತಕ್ಕಂಥ ಕವಿ ಯಾರು ಅಂದ್ರೆ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅಂತ. ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ. ಮೂವರು: ಗೋವಿಂದ ಪೈ, ಕುವೆಂಪು ಮತ್ತು ಜಿ.ಎಸ್. ಶಿವರುದ್ರಪ್ಪ. ಇವರು ಮೂವರು ಏನಾದ್ರು ರಾಷ್ಟ್ರ ಕವಿಗಳು. ಕುವೆಂಪುರವರು ರಾಷ್ಟ್ರಕವಿನೂ ಹೌದು ಮತ್ತು ಜ್ಞಾನಪೀಠ ಪುರಸ್ಕೃತರಲ್ಲಿ ಮೊದಲಿಗನರು ಕೂಡ ಹೌದು. ಗೊತ್ತಾಯ್ತಾ? ನೆಕ್ಸ್ಟ್ ಮುಂದೆ 1988ರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ, 1991ರಲ್ಲಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ. ಇವುಗಳಲ್ಲದೆ ಸುಮಾರು ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಸಂದಿದೆ. ಮುಂದೆ 1992ರಲ್ಲಿ ನಮ್ಮ ರಾಜ್ಯ ಕೊಡುವಂತಹ ಒಂದು ಅತ್ಯುನ್ನತವಾಗಿರ್ತಕ್ಕಂತಹ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಅನ್ನೋದು ಇಷ್ಟೊಂದು ಗೊತ್ತಿರಲಿ. ಹಾಗಾಗಿ ನೀವು ರಾಷ್ಟ್ರಕವಿ ಕುವೆಂಪುರವರ ಪರಿಚಯದ ಬಗ್ಗೆ SSLC ಎಕ್ಸಾಮ್ ಬಂತು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಬರೆದು ಹೋಗ್ಬೇಕು. ಹಾಗಾಗಿ ಇವರ ಜನನ 1904 ಡಿಸೆಂಬರ್ 29. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಎನ್ನುವಂತ ಗ್ರಾಮದಲ್ಲಿ ಇವರು ವೆಂಕಟಪ್ಪ ಮತ್ತು ತಾಯಿ ಸೀತಮ್ಮ ಎನ್ನುವವರ ದಂಪತಿಗಳಿಗೆ ಮಗನಾಗಿ ಮಾಡ್ತಾರೆ ಇವರು ಜನಿಸಿದರು ಅಂತ. ಇವರು ಆರಂಭದಲ್ಲಿ ಪ್ರಾಧ್ಯಾಪಕರಾಗಿ, ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಆಧುನಿಕ ಕನ್ನಡ ಸಾಹಿತ್ಯ ಕವಿಗಳಲ್ಲಿ ಅಗ್ರಗಣ್ಯರೆನಿಸಿಕೊಂಡಿರ್ತಕ್ಕಂಥ ಕವಿಗಳು ಯಾರಾದ್ರೆ ಅದು ರಾಷ್ಟ್ರಕವಿ ಕುವೆಂಪು ಅನ್ನೋದು ಗೊತ್ತಿದೆ. ಇವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಕೃತಿಗಳನ್ನು ರಚಿಸ್ತಾ ಹೋದ್ರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವರಂದ್ರೆ ಕೊಳಲು, ಪಾಂಚಜನ್ಯ, ಎಂದರ ಜ್ಯೋತಿ, ಮಲೆಗಳಲ್ಲಿ ಮದುಮಗಳು ಹಾಗೂ ನೆನಪಿನ ದೋಣಿ, ಹೀಗೆ ಅನೇಕ ಕೃತಿಗಳನ್ನು ಅವರು ರಚಿಸ್ತಾ ಹೋದರು. ಅವರ ಪ್ರಮುಖವಾದಂತಹ ಕೃತಿ ಅಂತಂದ್ರೆ ಶ್ರೀ ರಾಮಾಯಣ ದರ್ಶನಂ ಎನ್ನುವಂತಹ ಕೃತಿ. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಿಕ್ಕಿದೆ, ಜೊತೆಗೆ ಜ್ಞಾನಪೀಠ ಪ್ರಶಸ್ತಿನೂ ಕೂಡ ಅದಕ್ಕೆ ಸಿಕ್ಕಿದೆ. ಇದಲ್ಲದೆ ಪಂಪ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಅನೇಕ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲ್ಪಡುವಂತಹ ಅತ್ಯುನ್ನತವಾಗಿರ್ತಕ್ಕಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು ಅಂತ. ನೆಕ್ಸ್ಟ್, ಈ ಹಸರು ಎನ್ನುವಂತಹ ಈ ಪದ್ಯವನ್ನ ರಾಷ್ಟ್ರಕವಿ ಕುವೆಂಪುರವರ ಪಕ್ಷಿ ಕಾಶಿ ಎನ್ನುವ ಕವನ ಸಂಕಲನದಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ. ಯಾವ್ದಂದ್ರೆ ಪಕ್ಷಿ ಕಾಶಿ ಅನ್ನುವಂತ ಒಂದು ಪುಸ್ತಕ. ಹೌದು, ಕವನ ಸಂಕಲನದ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅನೇಕ ಸಣ್ಣ ಸಣ್ಣ ಏನಾದ್ರೆ ಗೀತೆಗಳಿದಾವೆ. ಅದರಲ್ಲಿ ಒಂದು ಯಾವುದಪ್ಪ ಅಂತಂದ್ರೆ ಹಸರು ಎನ್ನುವಂತ ಒಂದು ಪದ್ಯ ಅನ್ನೋದು ನಿಮಗೆ ಗೊತ್ತಿದೆ. ಸರಿ, ರಾಷ್ಟ್ರಕವಿ ಕುವೆಂಪುರವರ ಊರು ಹುಟ್ಟೂರು ಯಾವ್ದಾದ್ರು ಕುಪ್ಪಳ್ಳಿ. ಈ ಕುಪ್ಪಳ್ಳಿಯಲ್ಲಿರುವಂತಹ ಅವರ ಮನೆಗೆ ಯಾರಾದರೂ ಭೇಟಿಯನ್ನು ನೀಡಿದ್ದೀರಾ ಅಥವಾ ಕುಪ್ಪಳ್ಳಿ ಇರತಕ್ಕಂತಹ ಮನೆಯನ್ನು ಯಾರಾದರೂ ನೋಡಿದ್ದೀರಲ್ಲಿ? ಪ್ರವಾಸಿಗರ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕೃತಿಯ ಧಾಮ.
ಪ್ರಕೃತಿಯ ಮಡಿಲೊಳಗಿರ್ತಕ್ಕಂಥ ಒಂದು ಊರು ಯಾವುದು? ಕುಪ್ಪಳ್ಳಿ ಅಂತ. ಕೆಲವು ಮನೆಗಳು, ಯಾಕಂದ್ರೆ ಸಾಮಾನ್ಯ ಗೊತ್ತಿದೆ, ಮಲೆನಾಡು ಸೈಡ್ ಹೋದ್ವಿ ಅಂತಂದ್ರೆ ನಮ್ಮ ಬಿದಿರಿಕೆರೆ ಹಾಗೆ ಬೇರೆ ಮಠದ ಜಾಮವನಹಳ್ಳಿ ಹಾಗೆ ಒಂದೇ ಕಡೆ ಸುಮಾರು ಮನೆಗಳಲ್ಲಿ ಇರ್ತಾವ ಅನ್ನೋದು ಇಲ್ಲ. ಅಲ್ಲಿ ಒಂದು ಮನೆ ಇಲ್ಲಿ ಇತ್ತು ಅಂತಂದ್ರೆ ಇದೊಂದು ಮನೆ ಎಷ್ಟೋ ದೂರ ಕಾಡಿರುತ್ತೆ, ಇಲ್ಲೇ ಅಷ್ಟು ದೂರ ಕಾಡಿರುತ್ತೆ. ಒಂದು ಅಥವಾ ಎರಡು ಮನೆಗಳಿರುವಂಥದ್ದು ನಾವಲ್ಲಿ ಕಾಣ್ತಾ ಇರ್ತೀವಿ. ಹಾಗೆ ಕುಪ್ಪಳ್ಳಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಕುಪ್ಪಳ್ಳಿಯಲ್ಲಿ ಕೂಡ ಅವರು ಇರ್ತಕ್ಕಂಥ ಮನೆ ತುಂಬಾ ಅದ್ಭುತವಾದಂತಹ ಒಂದು ಪ್ರಕೃತಿಯ ಮಡಿಲೊಳಗದು ಸೇರ್ಕೊಂಡಿದೆ. ಅವ್ರ ಮನೆಯನ್ನ ನೋಡ್ತಾ ಇದ್ರೆ, ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ಮನೆಯನ್ನ ಇವತ್ತು ರಾಜ್ಯ ಸರ್ಕಾರ ಅದರ ಪುರಾತತ್ವ ಇಲಾಖೆಯ ಅಧೀನಕ್ಕೆ ತೆಗೆದುಕೊಂಡು ಹಳೆ ಮನೆಯನ್ನ ಡೆಮಾಲಿಷ್ ಮಾಡಿ ಈಗ ಒಂದು ಪ್ರವಾಸಿ ತಾಣವನ್ನು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಎಲ್ಲ ಇಡೀ ಮನೆಯನ್ನ ಮ್ಯೂಸಿಯಂ ಆಕಾರದಲ್ಲಿ ಮಾಡಿದ್ದಾರೆ. ಆ ಮನೆ ಒಳಗೆ ಭಕ್ತಿ ಅಂತಂದ್ರೆ ಪ್ರತಿ ಒಂದರಲ್ಲಿಯೂ ಕೂಡ ಕನ್ನಡಿ ಗ್ಲಾಸ್ ಇದೆ. ಆ ಗ್ಲಾಸ್ ನಲ್ಲಿ ಅವ್ರು ಬರತಕ್ಕಂಥ ಎಲ್ಲ ಪುಸ್ತಕಗಳಿದಾವೆ. ಆ ಪುಸ್ತಕಗಳ ಜೊತೆಗೆ ರಾಷ್ಟ್ರಕವಿ ಕುವೆಂಪುರವರು ಮಧ್ಯರಾತ್ರಿ 12 ಗಂಟೆ ನಂತರ ಅವರು ವಿವಾಹವಾಗಿರ್ತಕ್ಕಂಥ ಲಘು ಪತ್ರಿಕೆಯನ್ನು ಕೂಡ ನೋಡ್ತಾ ಇದ್ದೀವಿ. ಅಂತಹ ಕುವೆಂಪುರವರು ಅವತ್ತಿನ ದಿನಮಾನಗಳಲ್ಲಿ ಮನೆಯಲ್ಲಿ ಬಳಕೆ ಮಾಡತಕ್ಕಂತಹ ಪಾತ್ರೆ ಪಡಗಗಳು, ಅವರು ಸೇವಿಂಗ್ ಮಾಡೋದಕ್ಕೆ ಬಳಸತಕ್ಕಂತಹ ಮಿಷಿನ್ಗಳು, ಅವ್ರ ತಲೆಯ ಕೂದಲು ಪ್ರತಿಯೊಂದು ಕೂಡ ಈಗಲೂ ಮ್ಯೂಸಿಯಂದಲ್ಲಿ ಮನೆಯಲ್ಲಿ ನೋಡ್ತಾ ಇರ್ತೀವಿ. ಅವರು ಧರಿಸ್ತಕ್ಕಂಥ ದಿರಿಸುಗಳು ಕೂಡ ಅಲ್ಲಿ ನೇಟ್ ಹಾಕಿದ್ದಾರೆ. ಅವರೆಲ್ಲವನ್ನು ಕೂಡ ನಾವು ನೋಡಬಹುದು. ತುಂಬಾ ಅದ್ಭುತವಾಗಿ ಮುಂದಷ್ಟೇ ನಿಸರ್ಗದ ಮಡಿಲೊಳಗಲ್ಲಿ ಆ ಮನೆಯನ್ನು ಕಟ್ಟಿದ್ದಾರೆ. ಆ ಮನೆಯಿಂದ ಸ್ವಲ್ಪ ಹಿಂದಕ್ಕೆ ಹೊರಗೆ ಬಂದು ಅದರ ಹಿಂದ್ಗಡೆ ಪಕ್ಕದಲ್ಲೇ ಮೇಲ್ಗಡೆ ಹೋಗಿ ಮಾತ್ರ ಒಂದು ಗುಡ್ಡ ಬರುತ್ತೆ. ಅದಕ್ಕೆ ನಾವು ಎಂತ ಗುಡ್ಡ ಅಂತ ಕರೀತಾರ? ಸಿಪ್ಪಲು ಗುಡ್ಡಿ ಅಂತ ಕರಿತೀವಿ, ಅಥವಾ ಕವಿಶೈಲ ಅಂತ ಕರಿತೀವಿ ನಾವು. ಅವ್ರ ಊರ ಹೆಸರು ಕವಿಶೈಲ, ಈಗ ಇರೋದಕ್ಕೆ ಮನೆ ಹೆಸರು ಕವಿಶೈಲ ಅಂತ. ಆ ಹಿಂದೆ ಹೋಗಿ ಅಂತ ಒಂದು ಸಿಪ್ಪಲು ಗುಡ್ಡ ಅಂತ ಬರುತ್ತೆ. ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಚೌಕಾಕಾರ ಒಂದು ಬಂಡೆಗಲ್ಲಿದೆ. ಆ ಬಂಡೆಗಲ್ಲಿನ ಮೇಲೆ ಕುತ್ಕೊಂಡ್ರು ಅಂದ್ರೆ ಮುಂದೆ ಆಳವಾಗಿರ್ತಕ್ಕಂಥ ಪ್ರಕೃತಿ ಅವರ ಮುಂದೆ ಕಾಣ್ತಾ ಇತ್ತು. ಎಷ್ಟು ದೂರದವರೆಗೆ ಕಣ್ಣಾಚಿದ್ರು ಕೂಡ ಬರೇ ಹಸಿರು. ಆ ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ಅದರಲ್ಲಿ ಮೈ ಮತ್ತು ಪದ್ಯಗಳನ್ನು ಬರಿತಾ ಇದ್ರು. ಅಂತಹ ಪದ್ಯನೂ ಕೂಡ ಯಾವ್ದಾಗಿತ್ತಪ್ಪ ಅಂದ್ರೆ ಹಸಿರು ಬಂತು ಸಂಪೂರ್ಣವಾಗಿ. ಅದರಲ್ಲಿ ಹೆಂಗೆ ಅವರು ಭಕ್ತರಾಗಿದ್ದಾರೆ ಅಂತಂದ್ರೆ ಅವರು ಆಡುವಂತಹ ಮಾತು, ಉಸಿರು ಆಡುವಂತ ಉಸಿರು ಕೂಡ ಹಸಿರಾಗಿತ್ತು. ಅವರ ಮೈಯಲ್ಲಿ ಹರಿಯುವಂತಹ ಪ್ರತಿ ರಕ್ತನೂ ಕೂಡ ಕೆಂಪಾಗಿರಲಿಲ್ಲ, ಅದು ಕೂಡ ಹಸಿರಾಗಿದೆ. ಹಾಗಾಗಿ ಅಷ್ಟರ ಮಟ್ಟಿಗೆ ಅದರಲ್ಲಿ ತಲ್ಲೀನರಾಗಿ ಪದ್ಯವನ್ನು ರಚನೆ ಮಾಡತಕ್ಕಂಥ ಕವಿ ಏನಿದೆ ಈ ಪದ್ಯೊಳಗ ಅನ್ನೋದನ್ನ ಅವರ ಆಶಯದಲ್ಲಿ ನಾವಿಲ್ಲಿ ನೋಡ್ತಾ ಹೋಗೋಣ. ಆಶಯ ಅಂತ ಓದೋಣ. ಕಂಡು ಪ್ರೇರಿತವಾದ ಕವನವಾಗಿದೆ. ಕುವೆಂಪು ಅವರ ಸರಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿ ಶೈಲಿಯಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ, ಪ್ರಕೃತಿ, ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ. ಸಸ್ಯ ಸಮೃದ್ಧಿಯ ಹಸುರೆ ಅಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಭೂಗಂಪು, ಅಸ್ಥಿರ ದನಿ ಕಡಲಿನವರೆಗೆ ವ್ಯಾಪಿಸುವ ಮಟ್ಟಿಗೆ ಕವಿ ಹಸಿರಿನಲ್ಲಿ ತಲ್ಲೀನರಾಗಿರುವುದನ್ನು ಈ ಕವನದ ಮುಖಾಂತರ ಗುರುತಿಸಬಹುದಾಗಿದೆ. ಇಡೀ ಪದ್ಯದಲ್ಲಿ ನಾವೇನ ತಿಳ್ಕೊಳ್ಬೇಕಾಗಿದೆ ಅನ್ನೋದು ಒಂದಿಷ್ಟು ಮಾತುಗಳನ್ನು ಅವರೇ ಮಾಡ್ತಾರೆ ತೋರಿಸಿಕೊಡುವಂತಹ ಪ್ರಯತ್ನವನ್ನ ಈ ಪದ್ಯದಲ್ಲಿ ನೋಡ್ತೇವೆ ನಾವು. ಏನು ನೋಡೋಣ, ಹಸಿರು. ಈ ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟುವ ಹಚ್ಚ ಹಸುರನ್ನ ಕಂಡು ಪ್ರೇರಿತವಾಗಿರ್ತಕ್ಕಂಥ ಒಂದು ಕವನ. ಇದರಲ್ಲಿ ನೀವೆಲ್ಲರೂ ಕೂಡ ಪ್ರೈಮರಿ ಹಂತದಲ್ಲೇ ಕೆಲವೊಂದಿಷ್ಟನ್ನ ಕಂಠಪಾಠ ಮಾಡಿ ನಿಮ್ಮ ತಲೆಯಲ್ಲಿ ಬಹಳಷ್ಟು ಗಟ್ಟಿಯಾಗಿ ಉಳಿದಿರ್ತಕ್ಕಂಥ ಮಾಹಿತಿಗಳು ನಮ್ಮಲ್ಲಿ ಇದ್ದಾವೆ. ಯಾವ್ಯಾವು ಅಂತಂದ್ರೆ ಅದರ ವಿಶೇಷವಾಗಿ ಋತುಗಳು ಮತ್ತು ಮಾಸಗಳು ಅಂತಂದ್ರೆ ಕೂಡ ಬರ್ತವೆ. ಋತುಗಳು ಅಂದ್ರೆ 6 ಋತುಗಳು. ಮಾಸಗಳಿಗೆ ಬರ್ತವಾಗ ಒಂದು ಋತುವಿಗೆ 2 ಮಾಸ, ಒಂದು ಋತುವಿಗೆ 2 ಮಾಸ. ಹಾಗೆ 6 ಋತು ಅದಾವೆ ಅಂತ ಎಷ್ಟು ಮಾಸಗಳಿರ್ತಾವ? 12 ಮಾಸಗಳಿರ್ತಾವೆ. ಯಾಕೆ ಹೇಳ್ತೀರ? ಋತುಗಳು ನಿಮಗೆ 6 ಹೇಳ್ಬಿಟ್ಟಿದ್ದಾನೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾವುದು ಅಂತಂದ್ರೆ ಅಶ್ವಯುಜ ಅನ್ನುವಂತ ಹೆಸರು ಬಂದಿದೆ. ಹಾಗಾಗಿ ಅಶ್ವಯುಜ ಹೆಸರು ಬಂದಿರೋ ಕಾರಣಕ್ಕಾಗಿ ನಾನು ನಿಮ್ಮನ್ನ ಮಾಸಗಳು ಎಷ್ಟೊಂದು ಕೇಳ್ತೇನೆ. 12 ಅಂತ ಹೇಳಿದ್ರೆ ಓಕೆ. ಯಾವುದು ತುಂಬಾ ನಮ್ಮ ಪ್ರೈವೇಟ್ ಸ್ಕೂಲ್ ಆಗಿದ್ದ ಕೈ ಕಟ್ಟಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಮುಂದಕ್ಕೆ ಹಿಂದಕ್ಕೆ ಡಿಕ್ಕಿ ಹೊಡ್ಕೊಂತ ಹೇಳ್ತಾ ಇದ್ರಿ. ಯಾವುದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ.
ಹಿಂಗೆ ಇಟ್ಕೊಂಡು ಹಿಂಗೆ ಡಿಕ್ಕಿ ಚೈತ್ರ ಮತ್ತೆ ಮುಂದಕ್ಕೆ ಹೋದ ಹಿಂಗೆ ಬರೋದು ಹಿಂಗೆ ಸರಿಲ್ಲ. ಮಗ್ಗಿಗಳನ್ನು ಕೂಡ ನೀವು ಹಾಗೆ ಹೇಳಿದ್ರಿ. ಅವ್ರು ಅಷ್ಟು ಕಂಠಪಾಠ ಮಾಡಿಸಿದ್ರು, ಆದ್ರೆ ನಿಮ್ಗೆ ನೆನಪಿಟ್ಕೊಳಕ್ ಅವ ಆಗ್ತಾ ಇರಲಿಲ್ಲ. ಮಾಸಗಳು ಎಷ್ಟು ಹೋಗಾರ 12 ಗೊತ್ತಾಗ್ತೀವಿ. ಹಾಗೆ ಋತುಗಳು ಕೂಡ 6. ನಾನು ಹಿಂದಿನ ಸಲ ನಿಮ್ಗೆ ಹೇಳಿದ್ದೇನೆ, ನಿಮ್ಗೆ 9th ಕ್ಲಾಸ್ ಹೇಳಿದೆ ನಾನು. ಯಾಕಂದ್ರೆ ಅದು ಒಂದು ಪದ್ಯ ಇದೆ, ಹೇಮಂತ ಎನ್ನುವಂತ ಒಂದು ಪದ್ಯ. ಆ ಹೇಮಂತ ಅನ್ನುವಂಥ ಪದ್ಯದಲ್ಲಿ ಅವ್ರು ಹೇಳಿದೆ, ಯಾಕಂದ್ರೆ ಅಷ್ಟು ಬೇಕಾದ್ರೆ ತಿರುಗಿ ಹೋಗಬೇಕಾದ್ರೆ ಋತುಗಳು ಗೊತ್ತಿಲ್ಲ 6 ಅಂತಂದು. ನಮಗೆ ಏನಿದೆ ಅದರಲ್ಲಿ ಆರಂಭದ ಮೊದಲನೇ ಸಾಲ ಹೇಳ್ತಾರೆ ಏನು, ಈ ಹಸುರು ಎನ್ನುವಂತ ಈ ಪದ್ಯ, ಈ ಕವನ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಹಚ್ಚ ಹಸರನ್ನ ಕಂಡು ಕವಿ ಪ್ರೇರಿತವಾಗಿರ್ತಕ್ಕಂಥ ಒಂದು ಕವನ ಅಂತ. ಇದರಲ್ಲಿ ನವರಾತ್ರಿ ಅಂತ ನಿಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಬ್ಬ ಹರಿದಿನಗಳನ್ನು ಎಲ್ಲರೂ ಕೂಡ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಈ ನವರಾತ್ರಿ ಅನ್ನುವಂಥ ಪದವನ್ನ ಎಲ್ಲಿ ಬಳಕೆ ಮಾಡ್ತೇವೆ ನಾವು? ಯಾವಾಗ? ದಸರಾ ಹಬ್ಬದ ಸಂದರ್ಭದಲ್ಲಿ ನವರಾತ್ರಿ ಅಂದ್ರೆ ಕೊನೆಯ 9ನೇ ದಿನವನ್ನ ನಾವೇನ್ ಮಾಡ್ತೇವೆ, ವಿಶೇಷವಾಗಿ ಆಯುಧ ಪೂಜೆಯನ್ನು ಮಾಡಿ ಹಬ್ಬವನ್ನ ಮುಕ್ತಾಯಗೊಳಿಸ್ತಕ್ಕಂಥ ಹಂತ ಯಾವುದು? ಕೊನೆಯ 9ನೆಯ ದಿನ. ಮುಂದೆ ಹೇಳ್ತಾರೆ ಏನಂದ್ರೆ ಈ ಹಂತದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾವ ಬರ್ತಕ್ಕ ದಸರಾ ಹಬ್ಬದ ಯಾವ ಬರ್ತಕ್ಕಂಥ ಅಕ್ಟೋಬರ್ ತಿಂಗಳ ಬರ್ತಕ್ಕಂಥ. ಆ ಸಂದರ್ಭದಲ್ಲಿ ಇಡೀ ಭೂಮಿಯ ಮೇಲೆ ಎಲ್ಲಿ ನೋಡಿದ್ರು ಕೂಡ ಪ್ರಕೃತಿಯಲ್ಲಿ ಏನಂದ್ರೆ ಮಳೆ. ಎಲ್ಲ ರೈತಾಪಿ ವರ್ಗದವರು ಕೂಡ ತಮ್ಮ ಆ ಖಾಲಿ ಇರ್ತಕ್ಕಂಥ ಭೂಮಿಗಳನ್ನು ಹಸನುಗೊಳಿಸಿ ಬಿತ್ತಿ ಬೆಳೆದಿರ್ತಾರೆ. ಎಲ್ಲ ಕಡೆ ಪರಿ ಹಚ್ಚ ಹಸಿರಾಗಿ ಕಾಣ್ತಾ ಇರುತ್ತೆ. ಒಂದು ಕಡೆ ಆಯಾ ವಾತಾವರಣಕ್ಕೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಪೈರುಗಳನ್ನು ಬೆಳೆಯುತ್ತಾರೆ. ಆದ್ರೆ ಕವಿ ಇರುವಂತಹ ಕುಪ್ಪಳ್ಳಿ ಸ್ಥಳ ಅಲ್ಲಿ ಇರ್ತಕ್ಕಂಥ ಗದ್ದೆಗಳಲ್ಲಿ ಏನ್ ಬೆಳೆದಾರ ಅವರು? ಅಡಿಕೆ ಬೆಳೆದಿದ್ದಾರೆ. ಅಡಿಕೆ ಜೊತೆಗೆ ಭತ್ತವನ್ನು ಕೂಡ ಮಾಡಿದ್ರಲ್ಲಿ ಬೆಳೆದು ನಿಲ್ಲಿಸಿದ್ದಾರೆ ಅವರು. ಆ ಬೆಳೆದಿರುವಂತ ಭತ್ತ ಹೆಂಗ್ ಕಾಣ್ತಾ ಇತ್ತು ಕವಿಗೆ ಅಂತಂದ್ರೆ, ಒಂದು ಗಿಳಿ ಬಣ್ಣ ಹೇಗೆ ಇತ್ತು ಆ ಗಿಳಿ ಬಣ್ಣದ ಹಾಗೆ ಇಡೀ ಪ್ರಕೃತಿಯು ಕೂಡ ಅವ್ರ ಕಣ್ಣಿಗೆ ಹಸಿರಾಗಿ ಕಾಣಿಸ್ತಾ ಇತ್ತು. ಹಾಗಾದ್ರೆ ಅಂತಹ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸುರನ್ನ ಕಂಡು, ಹೆಪ್ಪುಗಟ್ಟಿದ ಹಸುರು ಎಷ್ಟು ದೂರ ಆಗ್ತಕ್ಕಂಥ ಆ ಕವಿಶಾಲ ಹಿಂದೆಗಡೆ ಹೋಗ್ತಾ ಹೋಗ್ತಾ ಮೇಲೆ ಸಿಬ್ಬಲು ಗುಡ್ಡೆ ಅಂತಂದು ಆ ಕಲ್ಲು ಬಂಡೆ ಮೇಲೆ ಕುತ್ಕೊಂಡು ಕವಿ ನೋಡ್ತಾ ಇದ್ದೆ ಅಂತಂದ್ರೆ ಎಷ್ಟು ದೂರದವರೆಗೆ ಕಣ್ಣು ಆಡಿಸ್ತಾನೋ ಅಷ್ಟು ದೂರದವರೆಗೆ ನಗರ ಹಸಿರು, ಹಚ್ಚ ಹಸಿರಿನ ಕಾಡು. ಆಮೇಲೆ ಜೊತೆಗಲ್ಲಿರ್ತಕ್ಕಂಥ ಅಲ್ಲಿನ ಒಂದಿಷ್ಟು ಭೂಮಿಗಳಲ್ಲಿ ಭತ್ತದ ಬೆಳೆ, ಆಮೇಲೆ ಆ ಖಾಲಿ ಇರುವಂತಹ ಪ್ರದೇಶಗಳಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಅಡಿಕೆ ತೋಟ, ಆ ಕಡೆ ಈ ಕಡೆ ಅವು ಬಾಗಿ ಕರಿತಾ ಇದ್ದೇವೆ ಅನ್ನೋ ರೀತಿ ಒಳಗ ವಾಸವಾಗ್ತಾ ಇತ್ತು ಕವಿಯ ಕಣ್ಣಿಗೆ. ಹಾಗಾದ್ರೆ ಮುಂದೊಂದು ಕಣ್ಣು ಹಾಕಿ ನೋಡ್ತಾನೆ, ಮುಂದೆ ಸಮುದ್ರ ಅವನ ಕಣ್ಣಿಗೆ ಹೆಂಗ್ ಕಾಣ್ತದೆ ಅಂದ್ರೆ ತೆರೆಗಳು ಕೂಡ ಹಸಿರಾಗಿ ಕಾಣ್ತಾ ಇದ್ದಾವೆ. ಆ ಸಮುದ್ರ, ಆ ಕಾಡು ಅದೆಲ್ಲ ಯಾವುದಕ್ಕೆ ಅಟ್ಯಾಚ್ ಆಗಿದೆ ಅಂತಂದ್ರೆ ಮುಗಿಲಿ ಕೂಡ ಅದು ಅಟ್ಯಾಚ್ ಆಗಿ ನಿಂತ್ಕೊಂಡಿದೆ. ಅಂದ್ರೆ ಅಂತ ಹಸಿರನ್ನ ಕಂಡು ಪ್ರೇರಿತವಾಗಿರ್ತಕ್ಕಂಥ ಈ ಕವನ ಹೇಳ್ತಿದ್ದಾರೆ. ಇದು ಕುವೆಂಪುರವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗೆ ಉಂಟಾದ ಕಾರ್ಯಾನುಭವ ಅಂತ ಕವಿಶೈಲ. ಕವಿಶೈಲ ಅಂತಂದ್ರೆ ರಾಷ್ಟ್ರ ಕವಿ ಕುವೆಂಪುರವರ ಮನೆ ನಗರ ಕವಿಶೈಲ ಅಂತ ಕರೀತಾರೆ. ಅಂದ್ರೆ ಆ ಕವಿಶೈಲದ ಸ್ವಲ್ಪ ಹಿಂದಕ್ಕೆ ಪಕ್ಕದಲ್ಲಿ ಹೋಗಿ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಸಾಕು, ಅವ್ರ ಪ್ರತಿನಿತ್ಯನೂ ಕೂಡ ಅಲ್ಲಿ ಹೋಗಿ ಕುಳಿತುಕೊಂಡು ಪ್ರಶಾಂತವಾದಂತಹ ವಾತಾವರಣದೊಳಗ ಆ ಪ್ರಕೃತಿಯನ್ನ ಸವಿತ ಸೌಂದರ್ಯವನ್ನ ಆಸ್ವಾದಿಸಿದ್ದ ಆ ಗುಡಿಯೊಳಗ ತನ್ನನ್ನೇ ತಾನು ತಲ್ಲೀನರಾಗಿ ಕವಿತೆಗಳನ್ನ, ಪದ್ಯಗಳನ್ನ, ಕವನಗಳನ್ನ ಅವರು ರಚನೆ ಮಾಡ್ತಾ ಇದ್ರು ಅನ್ನೋದು ಈಗ ಹೋದ್ಮೇಲೆ ನಿಜವಾದ ಮನವರಿಕೆ ಹಾಗೆ ಆಗುತ್ತೆ. ನೋಡಿ ಗೊತ್ತಾಗತ್ತೆ ಪ್ರಕೃತಿ ಹೆಂಗಿದೆ ಅನ್ನುವಂಥದ್ದನ್ನ. ಮುಂದೆ ಹೇಳ್ತಾರೆ ಆ ಪ್ರಕೃತಿ ಅಲ್ಲಿ ಹಸುರುಗಳೊಂದಿಗೆ ಕುವೆಂಪು ಹೊಂದಿರತಕ್ಕಂಥ ಸಮೀಪ ಸಂಬಂಧವನ್ನ ಈ ಹಸುರು ಎನ್ನುವಂತ ಪದ್ಯ ನಮಗೆ ತೋರಿಸ್ತಾ ಇದೆ. ಸಸ್ಯ ಸಮೃದ್ಧಿಯ ಹಸುರೆ ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಹೂಗಂಪು, ಹಕ್ಕಿಯ ಧ್ವನಿ ಕಡಲಿನವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಆ ಹಸುರಿನಲ್ಲಿ ತಲ್ಲೀನರಾಗಿರುವುದನ್ನ ಈ ಕವನದ ಮುಖಾಂತರ ನಾವೇನು ಮಾಡೋದಾಗಲೇ ಗುರುತಿಸಬಹುದಾಗಿದೆ. ನಾವು ಎಷ್ಟರ ಮಟ್ಟಿಗೆ ಕವಿ ಮಗ್ನನಾಗಿದ್ದಾನೆ, ಮಗ್ನ ಅರ್ಥದಲ್ಲಿ ತಲ್ಲೀನಾಗಿದ್ದಾನೆ, ಮೈಮರ್ತಿದ್ದಾನೆ ಅಂತಂದ್ರೆ ಇಡೀ ಪ್ರಕೃತಿ ಒಳಗೆ ಅವನು ತನ್ನಂತ ಹೆಂಗ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಏನು ನೋಡಿದ್ರು ಕೂಡ ಅವ್ನ ಕಣ್ಣಿಗೆ ಕಾಣ್ತಿದ್ರೆ ಹಸಿರು. ಮುಗುಳು ನೋಡ್ತಾ ಇದ್ದಾರೆ, ಮುಗುಳು ಕೂಡ ಹಸಿರ ಕಾಣ್ತಾ ಇದೆ. ಅವತ್ತಿನ ಸಂಜೆ ಗಂಪು, ಯಾಕಂದ್ರೆ ಸಾಯಂಕಾಲ ಸೂರ್ಯ ಹಸ್ತಗತ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಡೀ ಆ ವಾತಾವರಣ ಹೆಂಗ್ ಕಾಣ್ತಾ ಅಂತಂದ್ರೆ ಓಬಳಿ ಆಕಾರದಲ್ಲಿ ಕಾಣ್ತಾ ಇರುತ್ತೆ. ಆ ಸಂಜೆಯ ಕಂಪು ಕೂಡ ಹೆಂಗ್ ಕಾಣಿಸ್ತಾ ಇತ್ತು ಕವಿಗೆ ಅಂತಂದ್ರೆ ಹಸಿರಿನ ಹಾಗೆನೆ ಕಾಣಿಸ್ತಾ ಇತ್ತು. ಅಲ್ಲಿರುವಂತಹ ಗದ್ದೆ, ಬಯಲು, ತೋಟ,
ಸಮುದ್ರ ಪ್ರತಿಯೊಂದು ಕೂಡ ಆತನ ಕಣ್ಣಿಗೆ ಅದು ಹಸಿರಾಗಿ ಕಾಣಿಸುವ ರೀತಿ ಒಳಗ ಆ ಕವಿಯ ಆ ಹಸಿರಲ್ಲಿ ತಲ್ಲಿನಾಗಿರ್ತಕ್ಕಂಥನ್ನ ಈ ಕವನದ ಮುಖಾಂತರ ನಾವು ಇಲ್ಲಿ ಗುರುತಿಸಬಹುದಾಗಿದೆ ಅಂತ. ಸರಿ, ಈಗ ಒಂದಿಷ್ಟು ನಮಗೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಏನಿದೆ ನೋಡೋಣ. ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತೆ ಇದೆ? ಒಂದು. ಎರಡನೇ, ಕವಿಯು ನೋಡಿದ ಅಡಿಕೆಯ ತೋಟ ಎಲ್ಲಿದೆ? ನೆಕ್ಸ್ಟ್, ಹಸುರು ಎಂಬುದು ಯಾವುದನ್ನ ಕಂಡು ಪ್ರೇರಿತವಾದ ಕವನವಾಗಿದೆ? ಯಾವುದನ್ನ ಕಂಡು ಪ್ರೇರಿತವಾದ ಕವನ? ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಮಕಮಲ್ಲಿನ ಜಮಖಾನೆಯ ರೀತಿ ಆ ಇಡೀ ಪ್ರಕೃತಿಯ ಹಾಸಿಗೆ, ಭೂಮಿಯ ಮೇಲೆ ಹಾಸಿರ್ತಕ್ಕಂಥ ಹಸಿರು ಆತನ ಕಡೆಗೆ ಅದು ವಾಸವಾಗ್ತಾ ಇತ್ತು ಅನ್ನೋ ರೀತಿಯಾದ ಗೋಚರಿಸ್ತಾ ಇತ್ತು. ಇದು ನಿಮಗೆ ಆರಂಭದೊಂದಿಷ್ಟು ಪ್ರವೇಶ ಅಂತ ಪ್ರವೇಶ ಇದರಲ್ಲಿ. ಸರಿ, ಈಗ ಯಾವ ಬಾಯ್ಸ್ ಅಥವಾ ಪ್ರವೇಶ ಯಾವ ಸ್ವಲ್ಪ ಗಟ್ಟಿಯಾಗಿ. ಪ್ರವೇಶ. ಬಹುತೇಕ ವಿಮರ್ಶಕರು ಕುವೆಂಪುರವರ ಪಕ್ಷಿ ಕಾಶಿಯನ್ನು ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದೇ ಗುರುತಿಸಿದ್ದಾರೆ. ಕವಿ ಪ್ರಜ್ಞೆಗೆ ಪ್ರಕೃತಿ ಒಲಮೆಯೇ ಮುಕ್ತಿಯಾನಂದ ಸಾಧನೆಯಾಗುತ್ತದೆ. ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿದೆ ಪಕ್ಷಿ ಕಾಶಿಯ ಪದ್ಯಗಳು. ಅದರಲ್ಲಿ ಒಂದು ಹಸುರು ಎಂಬ ಈ ಕವಿತೆಯು ಕುವೆಂಪು ಅವರ ಪ್ರಕೃತಿ ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಮತ್ತು ನಿದರ್ಶನವಾಗಿದೆ. ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಆಧುನಿಕ ಕನ್ನಡ ಕವಿಗಳಲ್ಲಿ ಅಗ್ರಗಣ್ಯರೆನಿಸಿಕೊಂಡಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ರಾಷ್ಟ್ರಕವಿ ಕುವೆಂಪು ಅವರು. ಹಾಗಾಗಿ ಇಂಥ ಈ ಕವಿ ಬರೆದಿರುವಂತಹ ಒಂದು ಕವನ ಸಂಕಲನ ಯಾವುದು ಅಂತಂದ್ರೆ ಪಕ್ಷಿ ಕಾಶಿ ಅಂತ. ಯಾವ್ದು? ಪಕ್ಷಿ ಕಾಶಿ ಎನ್ನುವಂತ ಒಂದು ಕವನ ಸಂಕಲನ. ಹಾಗಾದ್ರೆ ಈ ಪಕ್ಷಿ ಕಾಶಿ ಎನ್ನುವಂತ ಈ ಕವನ ಹೆಂಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಇದು ಪ್ರಕೃತಿ ಗೀತೆಗಳ ಒಂದು ಪ್ರಾತಿನಿಧಿಕ ಸಂಕಲನ ಎಂತಂದ್ರೆ ಇದನ್ನೆಲ್ಲರೂ ಪರಿಭಾವಿಸಿದ್ದಾರೆ. ಪ್ರಾಕೃತಿಕ ಯಾವ್ದಾದ್ರು ಒಂದು ಪಕ್ಷಿ ಕಾಶಿ ಎನ್ನುವಂತ ಈ ಕವನ ಸಂಕಲನ ಇದು ಯಾವುದಕ್ಕಾಗಿ ಮೀಸಲಾಗಿರುವಂತದ್ದು ಅಂತಂದ್ರೆ ಇದೊಂದು ಪ್ರಕೃತಿ ಗೀತೆಗಳ ಸಂಕಲನ ಅಂತ. ಸಂಪೂರ್ಣವಾಗಿ ಆ ಕವನ ಸಂಕಲನವನ್ನ ಓದ್ತಾ ಹೋದ್ವಿ ಅಂತ ಬರುವಂತ ಎಲ್ಲ ಪದ್ಯಗಳು ಕೂಡ ಕವನಗಳು ಕೂಡ ಯಾವುದಕ್ಕಾಗಿ ಮೀಸಲು ಅಂತಂದ್ರೆ ಪ್ರಕೃತಿಗಾಗಿನೇ ಮೀಸಲು. ಹಾಗಾಗಿ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನ ಅಂತಂದೇ ಮಾಡ್ತಾರೆ ಎಲ್ಲ ಕವಿಗಳು ಗುರುತಿಸಿದ್ದಾರೆ. ಅಂತಹ ಆ ಕವಿ ಪ್ರಜ್ಞೆಗೆ ಪ್ರಕೃತಿ ಯಾವ ರೀತಿಯಲ್ಲಿ ಒಲಿಮೆಯ ನೀಡುವುದರ ಜೊತೆಗೆ ಆತನಿಗೆ ಮುಕ್ತಿಯನ್ನು ನೀಡ್ತಾ ಇತ್ತು ಅನ್ನುವಂಥದ್ದನ್ನ ಈ ಕವಿತೆ ನಮಗೆ ಹೇಳ್ತಾನೆ ಹೋಗ್ತಾ ಇದೆ. ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿ ಪಕ್ಷಿ ಕಾಶಿಯಲ್ಲಿ ಬರ್ತಕ್ಕಂಥ ಪದ್ಯಗಳು ಅದರಲ್ಲಿಯೂ ಕೂಡ ಒಂದು ಯಾವುದಪ್ಪ ಅಂದ್ರೆ ಹಸುರು ಎನ್ನುವಂತ ಒಂದು ಪದ್ಯ. ಈ ಪ್ರಕೃತಿ ತನ್ಮಯತೆ, ಪ್ರಕೃತಿಯ ಸೊಬಗನ್ನ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಹಸರನ್ನ ಕಂಡಂತ ಕವಿ ಹೇಗೆ ತನ್ನಂತಾನೆ ಮರ್ತು ಹೋಗ್ತಾ ಇದ್ದಾನೆ, ಅದರಲ್ಲೇ ಆತ ಬೆರೆತು ಹೋಗ್ತಾ ಇದ್ದಾನೆ ಅನ್ನುವಂಥದ್ದನ್ನ ಈ ಕವಿತೆಯಲ್ಲಿ ನೋಡುವಾಗ ನಾವು ಸಮರ್ಥವಾಗಿ ನೋಡಬಹುದು. ಅದಕ್ಕೊಂದು ಸಮರ್ಥವಾದಂತಹ ನಿದರ್ಶನ ಯಾವ್ದಪ್ಪ ಅಂದ್ರೆ ಹಸುರು ಎನ್ನುವಂತ ಒಂದು ಪದ್ಯಕ್ಕೆ ಸಾಕ್ಷಿ ಅಂತ. ಸರಿ, ಪದ್ಯ ನವರಾತ್ರಿಯ ಈ ಶಾಮುಯ ವನದಿಯಲ್ಲಿ ನವರಾತ್ರಿಯ ಈ ಶ್ಯಾಮಲ್ಯ ವನದಿಯಲ್ಲಿ ಈ ಶ್ಯಾಮಲ ವನದಿಯಲ್ಲಿ ವನದಿಯಲ್ಲಿ ಹಸುರಾಗುವುದೆಂದು ಕವಿಯಾತ್ಮಕ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿದು ಹಸುರು ಗದ್ದೆಯ ಬಯಲು ಹಸುರಿನ ಮಾಲೆ ಹಸುರು ಕಲಿದೆ ಹಸುರು ಸಂಜೆಯ ಬಿಸಿಲು ಅಶ್ವಿಜಾದ ಶಾಲಿವನದ ಬಿಳಿಯದೆ ಬಣ್ಣದ ನೋಟ ಅದೆರಡಿಯಲ್ಲಿ ಬನದಂಚಲಿ ಕೆಲವತ್ತಡಿಕೆ ತೋಟ ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಂಚೆಯ ಜಮಖಾನೆ ಪಸರಿಸಿ ಮೈ ಮುಚ್ಚರೆ ಬೇರೆ ಬಣ್ಣದ ಕಾಣೆ ಹೊಸ ಹೂವಿನ ಕಂಪು ಹಸುರು ಎಲ್ಲರಿನ ತಂಪು ಹಸಿರು ಅಕ್ಕಿಯ ಕೊರಲಿಪ್ಪು ಹಸಿರು ಹಸುರಳಿ ಉಸಿರು ಹಸುರಿತ್ತಲು
ಹಸುರೆತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಕಡಲಿನಲ್ಲಿ ಹಸುರು ಗಟ್ಟಿತು ಹಸು ಕಟ್ಟಿತು ಕವಿ ಆತ್ಮಕ ಅಲ್ಲ ಕವಿ ಆತ್ಮಂ ಹಸು ನೆತ್ತ ಒಡಲಿನಲ್ಲಿ ಸರಿ ನೋಡ್ತಾ ಒಂದೊಂದೇ ಪದ್ಯ ನನಗೆ ಪದ್ಯ ಆರಂಭ ಮಾಡೋದಕ್ಕಿಂತ ಮುಂಚೆ ನನಗೆ ಯಾವ್ದು ಕವಿ ಆತ ಇರುವಂತಹ ಮನೆಯ ಪ್ರದೇಶ ಹೆಂಗಿತ್ತು ಅಂತಂದ್ರೆ ಅದೊಂದು ಪ್ರಕೃತಿಯ ಧಾಮ ಪರಿಸರದ ಮಡಿಲೊಳಗೆ ಆತನ ಕವಿ ಶೈಲ ಅನ್ನೋದು ಈಗ ಇದೆ. ಅಲ್ಲಿ ಒಂದ್ಸಲ ನಾವು ಹೋಗಿ ನೋಡ್ತಾ ಇದ್ವಿ ಅಂತಂದ್ರೆ ಆ ಪ್ರಕೃತಿಯ ಸೌಂದರ್ಯ, ಅಲ್ಲಿರುವಂತಹ ಹಕ್ಕಿಗಳ ಕಲರವ, ಅದೆಲ್ಲವನ್ನ ನೋಡ್ತಾ ಇದ್ರೆ ಕವಿ ಯಾವ ರೀತಿಯಲ್ಲಿ ಆ ಪ್ರಕೃತಿಯಲ್ಲಿ ಮಗ್ನನಾಗಿ ತನ್ನ ಆ ಹಾಡುಗಳನ್ನ ಕವನಗಳನ್ನ ಅಂತ ಬರಿತಾ ಹೋದ ಅನ್ನುವಂಥದ್ದನ್ನ ಈ ಕವಿತೆಯನ್ನು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟರ ಮಟ್ಟಿಗೆ ಆತ ಪ್ರಕೃತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹಾಗಾಗಿನೇ ಈ ಪ್ರಕೃತಿ ಗೀತೆಗಳ ಸಂಕಲನಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಯಾವಂದ್ರೆ ಪಕ್ಷಿ ಕಾಶಿ ಎನ್ನುವಂತ ಒಂದು ಕವನ ಸಂಕಲನ. ಅದಕ್ಕೆ ಅನೇಕ ಕವಿಗಳು ಕೂಡ ಮಾಡಿದ್ರೆ ಹುಂಕಾರ ಅಂದ್ರೆ ಅದಕ್ಕೆ ಜೈ ಅಂತ ಕೂಡ ಹೇಳಿದ್ರು. ಅಂದ್ರೆ ಇದಕ್ಕೆ ಒಂದು ನಿದರ್ಶನ ಅಂತ ಕೂಡ ಅವರು ಹೇಳಿದ್ರು ಅನ್ನೋದನ್ನ ನಾವಿಲ್ಲಿ ಒಪ್ಕೊಳ್ಳಲೇಬೇಕು. ಮೊದಲು ಹೇಳ್ತಿದ್ದಾರೆ ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿ ಆತ್ಮಂ ರಸಪಾನ ಸ್ಥಾನದಲ್ಲಿ. ಕವಿ ಹಸುರು ಎನ್ನುವಂತಹ ಈ ಪದ್ಯವನ್ನು ಬರೆಯುವಂತಹ ಸಂದರ್ಭದೊಳಗ ಮೊದಲು ಯಾವ ಕಾಲಘಟ್ಟದಲ್ಲಿ ಆತ ಇದ್ದ ಯಾವ ಋತು ಯಾವ ಮಾಸದಲ್ಲಿ ಆತ ಆ ಕವಿತೆಯನ್ನ ಬರಿದ ಅನ್ನೋದು ನಮಗೆ ಮೊದಲು ತಿಳ್ಕೊಳ್ಬೇಕಾಗಿದೆ. ಮೊದಲು ಹೇಳ್ತಾರೆ ನವಧಾತ್ರಿಯ ಅಂತ. ನವರಾತ್ರಿ ಅಂತ ನಾನು ಹೇಳಿದೆ ಯಾವ ಬರ್ತಾಗಿರೋದು ವಿಜಯದಶಮಿಯ ಆ ಸಂದರ್ಭದ ಕಾಲಘಟ್ಟ ಹಬ್ಬದ ಸಂದರ್ಭದೊಳಗ ಅಂತ. ವಿಶೇಷವಾಗಿ ಅವಾಗೆಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಏನಿರ್ತಕ್ಕರ ಮಳೆಗಾಲ. ಎಲ್ಲ ರೈತಾಪಿ ವರ್ಗದವರು ಇಡೀ ಭೂಮಿಯನ್ನ ಕೃಷಿ ಮಾಡಿ ಭೂಮಿಯ ತುಂಬೆಲ್ಲ ಏನ್ ಬೆಳೆದಿರ್ತಾರೆ ಫಸಲನ್ನ ಚೆಲ್ಲಿರ್ತಾರೆ. ಎಲ್ಲ ಕಡೆ ಹಚ್ಚ ಹಸದಿಂದ ಕಂಗೊಳಿಸ್ತಾ ಇರುತ್ತೆ. ಹಂಗಾರೆ ಈ ನವರಾತ್ರಿಯ ಈ ಸಂದರ್ಭದೊಳಗ ಭೂಮಿ ಹೆಂಗ್ ಕಾಣ್ತದೆ ಅಂತ ಹೇಳ್ತಾರೆ ಅವನು ನವಧಾತ್ರಿ ಅಂತ. ನವಧಾತ್ರಿ ನವ ಅಂದ್ರೆ ಎರಡು ರೀತಿ. ನವ ಅಂದ್ರೆ ಎರಡು ರೀತಿ. ಒಂದು ರೀತಿ ಒಳಗ ನವ ಅಂದ್ರೆ ಏನು ಮೂರು ರೀತಿ ಒಳಗೆ ಹೇಳ್ಬೋದು. ನಾನು ಎರಡು ದಿವಸ ಆಗಿರ್ತ ನವ ಈ ಪದದ ಅರ್ಥ ಏನು? ನವ ಅಂದ್ರೆ ಒಂದು ರೀತಿ ಒಳಗ 9 ಅಂತ ಆಗುತ್ತೆ. ನವರಾತ್ರಿ ಅಂದ್ರೆ 9ನೇ ದಿನದ ಕೊನೆಯ ರಾತ್ರಿಯನ್ನ 9 ದಿನಗಳ ರಾತ್ರಿ ಕೊನೆಯ ದಿನವನ್ನೇ ಮಾಡ್ತಕ್ಕ ನಾವು ವಿಜೃಂಭಣೆಯಿಂದ ವಿಜಯದಶಮಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇದರ ನವ ಅಂದ್ರೆ 9. ಇನ್ನೊಂದಲ್ಲಿ ನವ ಅಂದ್ರೆ ನವಯುಗ ಅಂದ್ರೆ ಹೊಸ ಯುಗ. ನವ ಅಂದ್ರೆ ಹೊಸ. ಒಂದು ಕಡೆ ಅಂಕಿ 9, ಇನ್ನೊಂದು ಕಡೆ ನವ ಅಂದ್ರೆ ಹೊಸ ಅಂತ ಕೂಡ ನಾವು ಕರಿತೀವಿ. ಧಾತ್ರಿ ಈ ಪದಾರ್ಥ ನವಧಾತ್ರಿ ಇರ್ತದೆ. ಧಾತ್ರಿ ಅಂತಂದ್ರೆ ಏನಾಗ ಭೂಮಿ ಅಂತ. ಧಾತ್ರಿ ಅಂದ್ರೆ ಭೂಮಿ. ಈ ನವರಾತ್ರಿಯ ಈ ಕಾಲ ಸಂದರ್ಭದೊಳಗ ಇಡೀ ಭೂಮಿ ಹೆಂಗ್ ಕಾಣ್ತಿದೆ ಅಂತ ಹೇಳ್ತಾರೆ ನಾವು ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಅಂತ. ಹಾಗಾದ್ರೆ ನವಧಾತ್ರಿ ಅಂತಂದ್ರೆ ಏನು ಅಂತಂದ್ರೆ ಹೊಸದಾಗಿ ಕಾಣುವಂತಹ ಭೂಮಿ ಅಂತ. ಹೊಸದಾಗಿ ಕಾಣುವ ಭೂಮಿ ಏನ್ ಸರ್? ಭೂಮಿ ಇದ್ದ ಹಾಗೆ ಇದ್ದಂಗೆ ಇರುತ್ತೆ ಮತ್ತೆ ಹೊಸದು ಕಾಣೋದು ಅಂತ ನಾವು ಕೇಳ್ತಾ ಇರ್ತೀವಿ. ಖಾಲಿ ಇದ್ದಂತ ಭೂಮಿಯನ್ನು ನೋಡೋದಕ್ಕೂ ಮೈದುಂಬಿ ನಿಂತಿರ್ತಕ್ಕಂಥ ಭೂಮಿಯನ್ನು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಪ್ರಕೃತಿಯಲ್ಲಿ ಆ ಕವಿ ಯಾವ ಕಾಲದಲ್ಲಿ ಇದ್ದ ಅನ್ನೋದು ನಾವು ಕೇಳಿದೆ. ನವರಾತ್ರಿ ಆ ನವರಾತ್ರಿಯ ಸಂದರ್ಭದೊಳಗ ಎಲ್ಲ ಕಡೆ ಹಸಿರಿಂದ ಕೂಡಿರುತ್ತೆ. ಕವಿಯ ಕಣ್ಣಿಗೆ ಭೂಮಿ ಹೆಂಗ್ ಕಾಣ್ತಾ ಇತ್ತು ಅಂತಂದ್ರೆ ಆ ಹೊಸದಾಗಿ ಆ ಭೂಮಿ ಆತನ ಕಣ್ಣಿಗೆ ಅದು ಕಾಣಿಸ್ತಾ ಇತ್ತು. ಮುಂದೆ ಹೇಳ್ತಾರೆ ಏನಾರ ಈ ಶ್ಯಾಮಲ ವನದಿಯಲ್ಲಿ. ಈ ಶ್ಯಾಮಲ ವನದಿಯಲ್ಲಿ ವನದಿ ಈ ಪದಾರ್ಥ ಏನು ಅಂತಂದ್ರೆ ಸಮುದ್ರ. ವನದಿ ಅಂತಂದ್ರೆ ಸಮುದ್ರ. ಶ್ಯಾಮಲ ಅಂತಂದ್ರೆ ಕಪ್ಪು ಅಥವಾ ನೀಲಿ ಬಣ್ಣಗಳಿಂದ ಕೂಡಿರುವಂತದ್ದು ಅಂತ ಕರಿತೀವಿ. ಕಪ್ಪು ಅಥವಾ ನೀಲಿ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಸಮುದ್ರದ ತಟಗಳಿಗೆ ಹೋಗಿ ಸಮುದ್ರವನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ನಾನು ಭಾವಿಸಿದೆ. ನಾನು ಸಮುದ್ರದಲ್ಲಿ ಹೋಗಿ ತಗೊಳ್ರಿ, ಸುಮ್ಮನೆ ಸಮುದ್ರ ಎಷ್ಟು ದೂರದವರೆಗೆ ಕಣ್ಣು ಹಾಯಿಸ್ತೀರಿ ಅಷ್ಟು ದೂರದವರೆಗೆ ಏನ್ ಕಾಣ್ತಾ ಇದ್ದಾರೆ? ಬರೇ ನೀರೇ ಕಾಣ್ತಾ ಇರುತ್ತೆ. ಹಾಗಾದ್ರೆ ಬಿಸಿಲಿನ ಹೊತ್ತಿನಲ್ಲಿ ಹೋಗಿ ನಿಂತ್ಕೊಂಡು ಆ ಸಮುದ್ರವನ್ನು ನೋಡ್ತಾ ಇದ್ರಿ ಅಂತಂದ್ರೆ ಸಮುದ್ರ ಹೆಂಗ್ ಕಾಣುತ್ತೆ ಅಂತಂದ್ರೆ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಹೆಂಗಂದ್ರೆ
ಒಂದ್ ರೀತಿ ನೋಡಕ ಕಪ್ಪಾದಂತ ರೈತ ಒಳಗ ನೀಲಿ ಆಕಾರದಲ್ಲಿ ನಮಗೆ ಸಮುದ್ರ ಕಾಣಿಸ್ತಾ ಇರುತ್ತೆ. ನೋಡಿದ್ರೆ ನೀವು ನೋಡಿದ್ರೆ ನೀವೀಗ ಪಕ್ಕದಲ್ಲಿ ಒಂದು ಸಣ್ಣ ಬಂಡ ನಿಂತ್ಕೊಂಡು ನೋಡೋದಲ್ಲ, ಸಮುದ್ರ ನೋಡ್ರಿ ಎಷ್ಟು ದೂರದೊಳಗೆ ನಿಮ್ಮ ಕಣ್ಣಿನ ನೋಟ ದೂರ ಇದೆಯೋ ಅಷ್ಟು ದೂರದವರೆಗೆ ಚಾಚಿದಾಗ ಆ ಇಡೀ ಸಮುದ್ರ ಹೆಂಗ್ ಕಾಣುತ್ತೆ ಅಂತಂದ್ರೆ ಒಂದ್ ರೀತಿ ಒಳಗ ಕಪ್ಪು ಅಥವಾ ನೀಲಿ ಆಕಾರದಲ್ಲಿ ನಿಮಗೆ ಅದು ಕಾಣಿಸ್ತಾ ಇರುತ್ತೆ. ಕಪ್ಪು ಅಥವಾ ನೀಲಿ ಆಕಾರದಲ್ಲಿನೇ ಕಾಣಿಸ್ತಾ ಇರುತ್ತೆ. ಹೋಗಿ ನೋಡಿ. ಆದ್ರೆ ಸಂಜೆ ಸೂರ್ಯ ಅಸ್ತಂಗತನಾಗುವಂತಹ ಸಂದರ್ಭದೊಳಗ ಮಾತ್ರ ಹೆಂಗ್ ಕಾಣ್ತಾ ಇದೆ ಅಂತಂದ್ರೆ ಓಕುಳಿ ಆಕಾರದಲ್ಲಿ ಕಾಣ್ತಾ ಇರುತ್ತೆ. ಯಾಕಂದ್ರೆ ಇಡೀ ಸಮುದ್ರ ಎಷ್ಟು ದೂರದವರೆಗೆ ನೀವು ಹೋಗಿ ನೀವು ಅಷ್ಟು ದೂರದವರೆಗೆ ನೋಡ್ತಾ ಇದ್ರೆ ಬರೀ ನೀರೇ ಕಾಣ್ತಾ ಇರುತ್ತೆ. ಎಷ್ಟು ದೂರವರೆಗೆ ಅಷ್ಟು ದೂರದವರೆಗೆ ನೀರೇ ಕಾಣ್ತಾ ಇರುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಸೂರ್ಯ ಏನ್ ಮಾಡ್ತಾರೆ, ಅವನು ಮುಳುಗಲಿಕ್ಕೆ ಬರ್ತಾನ. ಅವನು ಸೂರ್ಯ ಮುಳುಗಲಿಕ್ಕೆ ಬರ್ತಾನೆ. ಸೂರ್ಯ ಅಸ್ತಂಗತನಾಗುವಂತಹ ಸಂದರ್ಭದೊಳಗ ನಾವು ದೂರ ವೀಕ್ಷಣೆ ಮಾಡ್ತಾ ಇದ್ದೇವೆ. ಅವನು ಆಕಾಶದಿಂದ ನೀರಲ್ಲಿ ಮುಳುಗ್ತಾ ಇದ್ದಾನೆ ಅಂತ ಭಾಸ ಆಗ್ತಾ ಇರುತ್ತೆ. ಆ ನೀರಿಗೆ ಬಂದ ನೀರಿಗೆ ಬಂದ ಸೂರ್ಯ ಟಚ್ ಆದ ಅಂತಂದ್ರೆ ಆವಾಗ ಇಡೀ ನೀರು ಹೆಂಗ್ ಕಾಣಿಸ್ತದೆ ಅಂತಂದ್ರೆ ಕಪ್ಪು ನೀರಿಯಾಗಿ ಕಾಣಿಸಂಗಿಲ್ಲ. ಅದ್ ಹೆಂಗ್ ಕಾಣಿಸಂಗ, ಅದು ಓಕುಳಿ ಆಕಾರದಲ್ಲಿ